ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಂದು ಹೇಳಿದ್ರು, ಅಧಿಕಾರ ಮತ್ತು ಸಂಪತ್ತು ಕೆಲವೇ ಜನರ ಕೈನಲ್ಲಿ ಕೇಂದ್ರೀಕೃತ ಆಗಬಾರದು, ಬಲಾಢ್ಯರ ಕೈನಲ್ಲಿ ಕೇಂದ್ರೀಕೃತ ಆಗಬಾರದು. ಅಧಿಕಾರ ಮತ್ತು ಸಂಪತ್ತು ಕೆಲವೇ ಜನರಲ್ಲಿ ಕೇಂದ್ರೀಕೃತ ಆದರೆ ಅಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ, ಸಾಮಾಜಿಕ ನ್ಯಾಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಪ್ರತಿಪಾದನೆ ಮಾಡಿದ್ರು. ಇದರಲ್ಲಿ ನಮ್ಮ ಸರ್ಕಾರ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು, ಈ ದಾರಿನಲ್ಲಿ ನಾವು ಹೆಜ್ಜೆಯನ್ನು ಇಡ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು ಇವತ್ತು ತಿಂಗಳಿಗೆ 4,000 ರಿಂದ 5,000 ರೂಪಾಯಿಗಳನ್ನು ಮಹಿಳೆಯರಿಗೆ, ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬಹಳ ಜನ ಹೇಳಿದ್ರು, ನಮ್ಮ ವಿರೋಧಿಗಳು ಹೇಳಿದ್ರು, ಈ 5 ಗ್ಯಾರಂಟಿಗಳನ್ನು ಜಾರಿ ಮಾಡಕ್ ಸಾಧ್ಯ ಇಲ್ಲ, ಒಂದು ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡುತ್ತದೆ, ಆರ್ಥಿಕವಾಗಿ ದಿವಾಳಿ ಆಗ್ತದೆ. 2023-24ರಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ 5 ಗ್ಯಾರಂಟಿಗಳಿಗೆ 36,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಮುಂದಿನ ವರ್ಷ 24-25ಕ್ಕೆ ಸುಮಾರು 52,009 ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಇಟ್ಟಿದ್ದೇವೆ. 52,009 ಕೋಟಿ. ಎಲ್ಲ ರಾಜ್ಯದ ಅಭಿವೃದ್ಧಿಗೆ ಗ್ಯಾರಂಟಿಗಳು ಸೇರಿ 1,20,000 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. ಎಲ್ಲಿ ದಿವಾಳಿ ಆಗುತ್ತದೆ? ಬಡವರ ಕಾರ್ಯಕ್ರಮ ಮಾಡಿದ್ರೆ ದಿವಾಳಿ ಆಗ್ತದೆ, ಗ್ಯಾರಂಟಿಗಳನ್ನು ಜಾರಿ ಮಾಡಕ್ಕಾಗಲ್ಲ. ಯಾರು ಈ ತರದ ಆರೋಪಗಳನ್ನು ಮಾಡಿದ್ರು ಅವರೇ ಗ್ಯಾರಂಟಿ, ಆ ಪದ ಇದೆಯಲ್ಲ ಗ್ಯಾರಂಟಿ ಅನ್ನೋ ಪದ ಕದ್ದುಬಿಟ್ಟಿದ್ದಾರೆ, ಕದ್ದುಬಿಟ್ರು ಆ ಪದ. ಈಗ ಗ್ಯಾರಂಟಿ, ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಕದ್ದುಬಿಟ್ಟಿದ್ದಾರೆ. ನೋಡಿ ಹೆಂಗೆ ವಿಪರ್ಯಾಸ. ವಿಪರ್ಯಾಸ ನೋಡಿ ಹೇಗೆ. ಯಾರು ಗ್ಯಾರಂಟಿಗಳನ್ನು ಅವಹೇಳನ ಮಾಡ್ತಾ ಇದ್ರು ಅವರೇ ಇವತ್ತು ಕದ್ದು ಅದನ್ನೇ ಅಡ್ವರ್ಟೈಸ್ಮೆಂಟ್ ಕೊಡೋದು, ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ಸಿದ್ದರಾಮಯ್ಯನವರು ಹೇಳಿದ್ರೆ ಅದು ದಿವಾಳಿ ಆಗ್ಬಿಡ್ತದೆ ರಾಜ್ಯ. ಅದೇ ಬಿಜೆಪಿಯವರು, ನರೇಂದ್ರ ಮೋದಿ ಅವರು ಹೇಳಿದ್ರೆ ದೇಶ ಉದ್ಧಾರ ಆಗ್ಬಿಡ್ತದೆ. ಈ ತರದ ಮಾತುಗಳನ್ನ ನಮ್ಮ ದೇಶದಲ್ಲಿ ಕೇಳ್ತೇವೆ. ಇದನ್ನೇ ಪ್ರತಿಪಾದನೆ ಮಾಡ್ತಕ್ಕಂಥ, ಬೆಂಬಲಿಸ್ತಕ್ಕಂಥ ಜನರು ಕೂಡ ಇದ್ದಾರೆ. ಎಚ್ಚರಿಕೆಯಾಗಿರ್ಬೇಕು. ಕರ್ನಾಟಕಕ್ಕೆ ಇವತ್ತು ಅನ್ಯಾಯ ಆಗ್ತಾ ಇದೆ. ನಾವು ಕರ್ನಾಟಕದಲ್ಲಿ 4,30,000 ಕೋಟಿಗೂ ಹೆಚ್ಚು ತೆರಿಗೆಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ. 4,30,000ಕ್ಕೂ ಹೆಚ್ಚು ಕೊಡ್ತೀವಿ. ಆದರೆ ನಮಗೆ ವಾಪಸ್ ಬರೋದು ಎಷ್ಟಪ್ಪ ಅಂತಂದ್ರೆ 50,257 ಕೋಟಿ. 50,257 ಕೋಟಿ ಅಂದ್ರೆ 100 ರೂಪಾಯಿ ಕೊಟ್ಟರೆ ಕೇಂದ್ರ ಸರ್ಕಾರಕ್ಕೆ ನಮಗೆ ವಾಪಸ್ ಬರೋದು ಬರೀ 13 ರೂಪಾಯಿ ಮಾತ್ರ. ಇದು ಅನ್ಯಾಯ ಅಂತ ಹೇಳಿದ್ರೆ ದೇಶ ವಿಭಜನೆ ಮಾಡಕ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಇದು ವಿಭಜನೆ ಮಾಡಕ್ ಕೊಟ್ಟಿರೋದ? ಅನ್ಯಾಯ ಆಗಿದೆ. ಅನ್ಯಾಯ ಸರಿಪಡಿಸಿ. ನಾವು ಉತ್ತರದ ರಾಜ್ಯಗಳಿಗೆ ಕೊಡಬೇಡಿ ಅಂತ ಹೇಳಲ್ಲ, ಆದರೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಡಿ. ಇವತ್ತು ತೆರಿಗೆ ವಸೂಲಿನಲ್ಲಿ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ನಂಬರ್ 2, ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ಅಂತ ರಾಜ್ಯಕ್ಕೆ ಅನ್ಯಾಯ ಮಾಡ್ತಿರಲ್ಲ. GST ಕಲೆಕ್ಷನ್ ನಲ್ಲಿ 18% ನಾವು ಇವತ್ತು 18%. ಇಡೀ ದೇಶದಲ್ಲಿ 1ನೇ ಸ್ಥಾನದಲ್ಲಿದ್ದೀವಿ ನಾವು.
ಗುಜರಾತ್ ಅಂತ ಹೊಗಳ್ಕತ್ತಾರಲ್ಲ, ಅವರು 8% ಅವ್ರು ಮಾಡಿರೋದು. ನಾವು 18%, ಮಹಾರಾಷ್ಟ್ರ 14%, ಇಡೀ ದೇಶದಲ್ಲಿ 14%, ನಾವು 18%. ಇಷ್ಟೊಂದು ತೆರಿಗೆ ಕೊಡ್ತಕ್ಕಂಥ ರಾಜ್ಯಗಳಿಗೆ ಕತ್ ಕುಯ್ಬೇಡ್ರಪ್ಪ, ಕತ್ ಕುಯ್ಬೇಡಿ, ಅನ್ಯಾಯ ಮಾಡಬೇಡಿ, ಅಭಿವೃದ್ಧಿ ಆಗ್ತಕ್ಕಂಥ ರಾಜ್ಯವನ್ನ ಹಿಂದಕ್ಕೆ ಎಳಿಬೇಡಿ ಅಂತೆಲ್ಲ ನಾವು ಪ್ರತಿಪಾದನೆ ಮಾಡಿದ್ರೆ, ರಾಜ್ಯದ ಪರವಾಗಿ, ಬಡವರ ಪರವಾಗಿ, ರಾಜ್ಯದ ಅಭಿವೃದ್ಧಿ ಪರವಾಗಿ ಮಾತಾಡಿದ್ರೆ, ನಮ್ಮ ವಿರೋಧಿಗಳು ಯಾವ ಅನ್ಯಾಯ ಮಾಡ್ತಾ ಇದ್ದಾರಲ್ಲ, ಕೇಂದ್ರ ಸರ್ಕಾರ ಅದರ ಪರವಾಗಿ ಮಾತಾಡ್ತಾ ಇದ್ದಾರಲ್ಲ, ಈ ಅನ್ಯಾಯನ ಸಹಿಸ್ಕೋಬೇಕಾ? ನನ್ನ ಪ್ರಕಾರ ಯಾರು ಈ ಅನ್ಯಾಯವನ್ನ ಬೆಂಬಲಿಸ್ತಾರೆ ಅವರು 7 ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.